ಇಷ್ಟೇ ದೊಡ್ಡಮ್ಮ, ಇದೇ ಜೀವನ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಪ್ರೀತಿಯಿಂದ ಬದುಕಿದ್ರೆ ಅಷ್ಟೇ ಸಾಕು. ಪವಿತ್ರ ಈ ಮನೆಗ್ ಸೊಸೆಯಾಗಿ ಎಷ್ಟು ದಿನ ಆಯ್ತು, ಆದ್ರೆ ಇಷ್ಟು ದಿನಾನೂ ಬರೀ ಕಣ್ಣೀರ್ ಹಾಕಿದಾಳೆ. ಪವಿತ್ರ, ನೀನ್ ಯೋಚನೆ ಮಾಡ್ಬೇಡ. ಇನ್ಮುಂದೆ ನಿನ್ಗೆ ಮನೇಲಿ ಯಾವ್ದೇ ರೀತಿ ತೊಂದರೆ ಆಗಲ್ಲ. ನಮ್ ದೊಡ್ಡಪ್ಪ ದೊಡ್ಡಮ್ಮ ಅಲ್ಲ ನಿಮ್ ಅತ್ತೆ ಮಾವ ನಿನ್ನ ಮಹಾರಾಣಿ ತರ ನೋಡ್ಕೋತಾರೆ. ನಮ್ ರಾಣ ಕೂಡ ಅವನ್ ಮನ್ಸನ್ನ ಸ್ವಲ್ಪ ಸ್ವಲ್ಪನೇ ಬದಲಾಯಿಸ್ಕೊತಾನೆ. ಸರಿನಾ? ಸರಿ ಅಕ್ಕ. ಅರೆ ರಾಣ, ಬಾರೋ, ಬಾ ಕೂತ್ಕೋ, ನೀನು ಊಟ ಮಾಡು. ಏಕರಿಯಪ್ಪ, ನಾನು ಅಷ್ಟು ಹೇಳಿದ್ರು ಇವ್ರನ್ನೆಲ್ಲ ಕರೆಸಿ ಊಟ ಹಾಕ್ತಿದ್ಯಲ್ಲ, ಇವ್ರಿಗೆ ಬರೀ ಊಟ ಹಾಕಬಾರ್ದು, ಊಟದ ಜೊತೆ ವಿಷ ಹಾಕಿ ಸಾಯಿಸ್ಬೇಕು. ಏಯ್, ಹೋಗೋವರ್ಗೆ ಕುಡ್ಕೊಂಡು ಬಂದಿದ್ಯಾ? ವಾಸನೆ ಬರ್ತಾ ಇದ್ದು, ಹೋಗೋರ್ಗೆ. ಬಿಡಪ್ಪ, ನಾನು ಯಾಕೆ ಹೊರಗೆ ಹೋಗ್ಬೇಕು? ಹೊರಗೆ ಹೋಗ್ಬೇಕಾಗಿದ್ದ ಇವರು ಇಲ್ಲಿ ಕೂತಿದ್ದಾಳಲ್ಲ ರಾಧಿಕಾ, ಇವಳಿಂದ ನಮ್ಮ ಫ್ಯಾಮಿಲಿನ ನಾಶವಾಗೋಯ್ತು. ಇವರು ಕೂರಿಸಿ ಊಟ ಹಾಕ್ತಿದ್ಯಾ? ಓಯ್ ಎದಳೆ ಮೇಲೆ ಏನಾಗಿ ನೋಡ್ತಿದ್ಯಾ? ನಿನಗೆ ಹೇಳ್ತಾ ಇರೋದು, ಎದಳೆ ಮೇಲೆ. ನಿನಗೇನಾದ್ರೂ ನಾಚಿಕೆ ಮನ ಮರ್ಯಾದೆ ಇದ್ರೆ ಎದೋಗೆ ಹೊರಗೆ. ನೋಡ್ರಣ, ನೀನ್ ಅತಿಯಾಗಿ ಮಾತಾಡ್ತಿದ್ಯಾ, ಆಮೇಲೆ ನಾನ್ ಸುಮ್ನೆ ಇರಲ್ಲ. ಏನೋ ಬರ್ತೀಯಾ? ಏನೋ ಬರ್ತಿಯಲ್ಲ? ನಡಿಯೋ ಅವ್ರಿಗೆ, ನಡಿಯೋ. ಬಿಡಪ್ಪ, ನಡಿಯೋ. ರೀ, ಯಾಕ್ರಿ ಹೀಗ್ ನಡ್ಕೊಂತಿದ್ದೀರಾ? ಮನೆಗ್ ಊಟಕ್ ಬಂದಿರೋರ ಹತ್ರ ಹೀಗ ಮಾತಾಡೋದು? ಬಾಯಿ ಮುಚ್ಚಿದ ಕಡೆ ಎಲ್ಲಿ ಹೆಂಗ್ ಮಾತಾಡ್ಬೇಕಂತ ನೀ ನನಗೆ ಹೇಳ್ಕೊಡ್ತೀಯಾ? ಏ ರಾಧಿಕಾ, ಏನ ನೋಡ್ತಿದ್ಯಾ? ಎದ್ದೋಗೆ. ಏ ರಾಣ, ಮರ್ಯಾದೆ ಕೊಟ್ಟು ಮಾತಾಡು. ದೊಡ್ಡಪ್ಪ ದೊಡ್ಡ ಮನೆ ಬದಲಾಗಿದ್ದಾರೆ, ನಿಂದೇನೋ ಸಮಸ್ಯೆ? ನನಗೆ ಸಮಸ್ಯೆನಾ? ನನಗೇನೇನು ಸಮಸ್ಯೆ ತಂದಿಟ್ಟಿದ್ದಾಳೆ ಅಂತ ನಿನ್ ತಂಗಿಗೆ ಕೇಳೋ.